ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳಿಗೆ ತಮಗೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ದ್ವಿತೀಯ PUC ಭೂಗೋಳಶಾಸ್ತ್ರ ವಿಷಯದ ವಿಡಿಯೋ ಪಾಠಗಳಿಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇವತ್ತಿನ ಈ ಒಂದು ವಿಡಿಯೋ ಪಾಠಗಳನ್ನು ಪ್ರಾರಂಭಿಸ್ತಾ ಇದ್ದೀನಿ. ನಾವು ಈಗಾಗಲೇ ದ್ವಿತೀಯ PUCಯ ವಿಡಿಯೋ ಪಾಠಗಳನ್ನು ನೋಡ್ತಾ ಇದ್ದು, ಅದರಲ್ಲಿ ಅಧ್ಯಾಯ 4 ಸಾರಿಗೆ ಮತ್ತು ಸಂಪರ್ಕ ಅನ್ನಂಥ ಅಧ್ಯಾಯದ ಬಗ್ಗೆ ಈಗಾಗಲೇ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅಂಥ ವಿಚಾರಗಳಲ್ಲಿ ಚರ್ಚೆ ಮಾಡುವ ವಿಚಾರಗಳಲ್ಲಿ ನೋಡೋದಾದರೆ, ನಾವು ಈ ಹಿಂದಿನ ಒಂದು ಕ್ಲಾಸ್ಗಳಲ್ಲಿ ಅಂದರೆ ಹಿಂದಿನ ಒಂದು ಸಂಚಿಕೆಯಲ್ಲಿ ಸಾರಿಗೆಗಳ ವಿಚಾರಗಳನ್ನು ನೋಡ್ತಾ ಇದ್ವಿ. ಅದರಲ್ಲಿ ಭೂ ಸಾರಿಗೆ ಮತ್ತು ಜಲ ಸಾರಿಗೆಗಳ ಬಗ್ಗೆ ಈಗಾಗಲೇ ನೋಡಿದ್ವಿ. ಎಷ್ಟೊಂದು ಮಹತ್ವದಂಥ ರಸ್ತೆ ಸಾರಿಗೆ, ಅದೇ ರೀತಿ 1825ರಂದು ಪ್ರಾರಂಭವಾದಂಥ ರೈಲು ಸಾರಿಗೆ, ಇವುಗಳು ಯಾವ ರೀತಿಯಲ್ಲಿ ಪ್ರಪಂಚದಲ್ಲಿ ಹಂಚಿಕೆಯಾಗಿದೆ, ಯಾವ್ಯಾವ ದೇಶಗಳಲ್ಲಿ, ಯಾವ್ಯಾವ ರಾಷ್ಟ್ರಗಳಲ್ಲಿ, ಯಾವ್ಯಾವ ಖಂಡಗಳಲ್ಲಿ ಎಷ್ಟಷ್ಟು ಪ್ರಮಾಣದಲ್ಲಿ ಹಂಚಿಕೆ ಇದೆ, ಮತ್ತು ಪ್ರಮುಖ ರಸ್ತೆ ಮಾರ್ಗಗಳು, ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ಪ್ರಮುಖವಾದಂಥ ರೈಲು ಮಾರ್ಗಗಳು, ಹೀಗೆ ಮುಂತಾದ ಅಂಶಗಳ ಬಗ್ಗೆ ಭೂ ಸಾರಿಗೆಯಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಆ ಭೂ ಸಾರಿಗೆಯಲ್ಲೇ ಬಂದಂತಹ ರಸ್ತೆ ಸಾರಿಗೆ ಮತ್ತು ರೈಲು ಸಾರಿಗೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ತದನಂತರ ಬಂದಂಥದ್ದು ಜಲ ಸಾರಿಗೆ. ಈ ಜಲ ಸಾರಿಗೆಯು ಬಹಳಷ್ಟು ಮಹತ್ವವಾದಂಥ ವಿಚಾರಗಳಿಗೆ ಕಾರಣೀಭೂತವಾಗಿರುತ್ತೆ. ಅಂಥ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಹಾಗಾದ್ರೆ ಅದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ನೋಡ್ತಾ ಹೋದಾಗ, ಪ್ರಪಂಚದಲ್ಲಿ ಯಾವ ರೀತಿ ಜಲ ಸಾರಿಗೆ ಇದೆ, ಜಲ ಸಾರಿಗೆಯ ವಿಧಗಳೇನು ನೋಡ್ರಿ. ಜಲ ಸಾರಿಗೆ ವಿಧಗಳಂಥ ಸಾಗರ ಜಲ ಸಾರಿಗೆ, ಒಳನಾಡಿನ ಜಲ ಸಾರಿಗೆ ಬಗ್ಗೆ ನೋಡಿ. ಈ ಸಾಗರ ಜಲ ಸಾರಿಗೆಯನ್ನು ಯಾವ್ಯಾವ ಸಾಗರಗಳಲ್ಲಿ, ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ, ಹೀಗೆ ಬಹಳಷ್ಟು ದೊಡ್ಡ ದೊಡ್ಡದ ಮಹಾಸಾಗರಗಳಿದೆ. ಅವುಗಳಲ್ಲಿ ತನ್ನದೇ ಅಂಥ ಒಂದು ಪ್ರದೇಶಗಳಿಗೆ ಅನುಗುಣವಾಗಿ ಸಾಗರ ಮಾರ್ಗಗಳನ್ನು ನೋಡಿದ್ವಿ. ಅಟ್ಲಾಂಟಿಕ್ ಸಾಗರ ಮಾರ್ಗ, ಅಮೇರಿಕನ್ ಸಾಗರ ಮಾರ್ಗ, ಹೀಗೆ ಮುಂತಾದ ಸಾಗರ ಮಾರ್ಗಗಳ ಬಗ್ಗೆ ನಾವು ನೋಡ್ತಾ ಬಂದ್ವಿ. ಅದೇ ರೀತಿ ಒಳನಾಡಿನ ಒಂದು ಜಲ ಸಾರಿಗೆ ಬಂದಾಗ, ಅಲ್ಲಿರುವಂಥ ಪ್ರಮುಖ ಒಳನಾಡಿನ ಜಲ ಸಾರಿಗೆಗಳಾದಂತಹ ಕೆಲವೊಂದು ವಿಚಾರಗಳನ್ನು ನಾವು ನೋಡಿದ್ವಿ. ಅವು ರೈನ್ ಒಳನಾಡಿನ ಜಲ ಸಾರಿಗೆಗಿರಬಹುದು, ಡ್ಯಾನೂಬ್ ಓಲ್ಗಾ ಒಳನಾಡಿನ ಜಲ ಸಾರಿಗೆ, ಪಂಚ ಸರೋವರಗಳು ಅಥವಾ ಸೇಂಟ್ ಲಾರೆನ್ಸ್ನ ಒಳನಾಡ ಜಲ ಸಾರಿಗೆ, ಮಿಸಿಸಿಪಿ ಒಳನಾಡಿನ ಜಲಮಾರ್ಗ, ಹೀಗೆ ಮುಂತಾದ ಜಲಮಾರ್ಗಗಳ ಬಗ್ಗೆ ನಾನು ಹಿಂದಿನ ಒಂದು ತರಗತಿಯಲ್ಲಿ ನಿಮಗೆ ಚರ್ಚೆಯನ್ನು ಮಾಡಿದ್ದೆ. ಹಾಗಾದರೆ ಇವತ್ತಿನ ಈ ಒಂದು ತರಗತಿಯಲ್ಲಿ ಅಂದರೆ ಸಂಚಿಕೆ 4ರಲ್ಲಿ ನಾನು ಚರ್ಚೆ ಮಾಡುವಂಥ ವಿಷಯಗಳು ಏನೇನಪ್ಪ? ಹಾಗಾದರೆ ಚರ್ಚೆ ಮಾಡುವಂಥ ವಿಷಯಗಳು ವಾಯು ಸಾರಿಗೆ. ಈ ವಾಯು ಸಾರಿಗೆ ಬಗ್ಗೆ, ವಾಯು ಸಾರಿಗೆ ಇರುವಲ್ಲಿ ಅಂಶಗಳ ಬಗ್ಗೆ, ಅವುಗಳ ಬಗ್ಗೆ ನಾನು ಚರ್ಚೆನ ಮಾಡ್ತೀನಿ. ಅದೇ ರೀತಿ ಇದರಲ್ಲೇ ಬರುವಂಥ ಇನ್ನೊಂದು ಸಾರಿಗೆ ವ್ಯವಸ್ಥೆ, ಅದುವೇ ಕೊಳವೆ ಮಾರ್ಗಗಳು. ಅದರ ಬಗ್ಗೆಯೂ ಸಹ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತೀನಿ. ಹಾಗಾದರೆ ಮೊದಲಿಗೆ ನಾವು ಒಂದು ಸಾರಿಗೆಗಳ ವಿಚಾರಗಳನ್ನು ನೋಡೋದಾದರೆ, ವಾಯು ಸಾರಿಗೆಯ ಒಂದು ವಿಧಗಳ ಬಗ್ಗೆ ನೋಡೋಣ. ವಾಯು ಸಾರಿಗೆ ಹೇಗಿದೆ, ವಾಯು ಸಾರಿಗೆ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಹಾಗಾದರೆ ವಾಯು ಸಾರಿಗೆ ಅಂದರೆ ವಿಶಾಲವಾದಂತಹ ಒಂದು ಭೂಪ್ರದೇಶದಲ್ಲಿ ಅದು ವಿಮಾನಗಳ ಹಾರಾಟದಿಂದ, ಅದರಲ್ಲಿ 20ನೇ ಶತಮಾನದಲ್ಲಿ ಏನು ಪ್ರಾರಂಭವಾಯಿತು ಈ ವಿಮಾನಗಳ ಹಾರಾಟ, ಅಲ್ಲಿ ಅತಿ ವೇಗದ ಮತ್ತು ದುಬಾರಿ ಸಾರಿಗೆ ಅಂತ ಅನ್ನಿಸ್ಕೊಳ್ತಾ ಇದ್ದಿದ್ದು. ನೋಡ್ರಿ, ಬೇಗನೆ ಹೋಗಿ ನಾವು ಒಂದು ಪ್ರದೇಶಗಳನ್ನು ತಲುಪಬಹುದು, ಅಷ್ಟೇ ಕಾಸ್ಟ್ ಇದೆ, ಅಷ್ಟೇ ದುಬಾರಿಯಾದಂಥ ಸಾರಿಗೆ ವ್ಯವಸ್ಥೆ. ನೋಡಿ, ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಗಳಿಗೆ ಹೋಗಬೇಕಾದರೆ ರಸ್ತೆಗಳಲ್ಲಿ ಮೂಲಕ ಹೋದಾಗ ಬೇರೆ ದರಗಳಿದೆ, ರೈಲುಗಳ ಮೂಲಕ ಹೋದಾಗ ಬೇರೆ ದರಗಳಿದೆ, ಜಲ ಸಾರಿಗೆ ಮೂಲಕ ಹೋದಾಗ ಬೇರೆ ದರಗಳಿದೆ. ಅದೇ ರೀತಿ ವಾಯು ಸಾರಿಗೆಯಲ್ಲಿ ಬೇರೆ. ಆದರೆ ಎಲ್ಲ ಒಂದು ಸಾರಿಗೆ ವಿಧಗಳಲ್ಲಿ ನೋಡೋದಾದರೆ ವಾಯು ಸಾರಿಗೆ ಬಹಳಷ್ಟು ದುಬಾರಿಯ ಸಾರಿಗೆ ಅಂತಲೇ ನಾವು ಹೇಳ್ಬೋದು. ಆದರೆ ಅಷ್ಟೇ ಬೇಗವಾಗಿ ತಲುಪುವ ಸಾರಿಗೆ ವಿಧನೂ ಸಹ ಹೌದು. ಯಾಕಂದ್ರೆ ಪ್ರಯಾಣಿಕರನ್ನು ಸಾಗಿಸುತ್ತದೆ, ಬೇಗ ಕೆಡುವಂಥ ವಸ್ತುಗಳನ್ನಾಗಿರಬಹುದು,
ಬೆಲೆ ಬಾಳುವಂಥ ಸರಕುಗಳಾಗಿರಬಹುದು, ಅವುಗಳನ್ನೆಲ್ಲವನ್ನು ಬಹಳ ದೂರದವರೆಗಿನ ಪ್ರದೇಶಗಳಿಗೆ ಅತಿ ಸೂಕ್ತವಾದ ರೂಪದಲ್ಲಿ ಅತಿ ಬೇಗನೆ ತಲುಪಿಸುವಂಥ ಸಾರಿಗೆ ವ್ಯವಸ್ಥೆ ಯಾವುದಪ್ಪ ಅಂದರೆ ವಾಯು ಸಾರಿಗೆ. ಅದಕ್ಕೆ ಇದನ್ನು ತುರ್ತು ಪರಿಸ್ಥಿತಿಗಳಾದಂತಹ ಬೇಗನೆ ಅಂದರೆ ತುರ್ತು ಪರಿಸ್ಥಿತಿಗಳಲ್ಲಿ ಸಂದರ್ಭಗಳಲ್ಲಿ ಬಂದಾಗ, ನೈಸರ್ಗಿಕ ವಿಕೋಪಗಳು ಏನಾದರೂ ಸಂಭವಿಸಿದಾಗ, ಭೂಕಂಪಗಳಾಗಿರ್ಬೋದು, ಜ್ವಾಲಾಮುಖಿಗಳಾಗಿರ್ಬೋದು, ಪ್ರವಾಹಗಳಾಗಿರ್ಬೋದು, ಅಂತಹ ಒಂದು ಸಂದರ್ಭಗಳಲ್ಲಿ ಬಳಸ್ತಾ ಇದ್ದೀವಿ ವಾಯು ಸಾರಿಗೆಯನ್ನು. ಮಿಲಿಟರಿಯ ಉದ್ದೇಶಗಳಿಗೆ, ಯುದ್ಧಗಳ ವಿಮಾನವಾಗಿ, ಯುದ್ಧಗಳಿಗಾಗಿ, ನೌಕಾಯಾನ ನೆಲೆ, ನೌಕಾಸೇನಕ್ಕೆ ಸಂಬಂಧಿಸಿದ ಹಾಗೆ ಅಲ್ಲಿಗೆ ಏನಾದರೂ ಉಪಯುಕ್ತವಾಗುವುದಿದ್ದರೆ ಜಲಸಾರಿಗೆಗಳಿಗೆ ಉಪಯುಕ್ತವಾಗಲಿ. ಜಲಸಾರಿಗೆಯಲ್ಲಿ ಏನಾರ ನಡುವು ಹೋಗಿ ಸಮುದ್ರಗಳಲ್ಲಿ ಏನಾದರೂ ತೊಂದರೆ ಆಯಿತಂದರೆ ವಾಯು ಸಾರಿಗೆ ಮೂಲಕ ನಾವು ಪಾತ್ರವನ್ನು ಅದಕ್ಕೆ ವಿಶೇಷ ಪಾತ್ರ ವಹಿಸ್ತಾ ಇದೆ. ಯಾವುದು ಅಂದರೆ ವಾಯು ಸಾರಿಗೆ. ದೂರದ ಸ್ಥಳಗಳನ್ನು ಅತಿ ಶೀಘ್ರವಾಗಿ ತಲುಪಿಸುವಲ್ಲಿ ಉತ್ತಮ ಸಾರಿಗೆ ವ್ಯವಸ್ಥೆ ಅಂದರೆ ಅದುವೇ ವಾಯು ಸಾರಿಗೆ ಅಂತ ನಾವು ಕರಿತೀವಿ. ಯಾಕಂದರೆ ಬಹಳಷ್ಟು ಬೇಗನೆ ಅತಿ ಶೀಘ್ರದಲ್ಲೇ ತಲುಪಿಸಿ ನಮ್ಮನ್ನು ಒಂದು ಉತ್ತಮ ಜೀವನಕ್ಕೆ, ಉತ್ತಮ ಮುಂದಿನ ಒಂದು ಸಾರಿಗೆಗಳಲ್ಲಿ ಮಹತ್ವ ಪಾತ್ರವನ್ನು ವಹಿಸುವುದು ಯಾವುದಪ್ಪ ಅಂದ್ರೆ ವಾಯು ಸಾರಿಗೆ ಅಂತ. ಹಾಗಾದ್ರೆ ಇಂಥ ವಾಯು ಸಾರಿಗೆಯನ್ನು ನಾವು ನೋಡೋದಾದರೆ ವಿಶ್ವದಲ್ಲಿ ಮೊದಲಿಗೆ ವಾಯು ಸಾರಿಗೆ ಪ್ರಾರಂಭವಾಗಿರೋದು ನೋಡೋದಾದರೆ ಅದನ್ನು ಕಂಡುಹಿಡಿದಂಥವರು ಅಮೇರಿಕನ್ಸ್ ರೈಟ್ ಸಹೋದರರು ಮಾಡ್ತಾರೆ. ವಿಶ್ವದಲ್ಲಿ ಮೊದಲ ವಿಮಾನವನ್ನು ಅಮೇರಿಕನ್ ರೈಟ್ ಸಹೋದರರು ಮಾಡ್ತಾರೆ ಹಿಡಿದು 1903ರಲ್ಲಿ ಹಾರಿಸುವುದರಲ್ಲೇ ಯಶಸ್ಸನ್ನು ಕಾಣ್ಕೋತಾರ. ಕಂಡುಹಿಡಿದಾರಷ್ಟೇ ಅಲ್ಲ, ಅದನ್ನು ಹಾರಿಸಿ ನೋಡಿ ಪ್ರಯೋಗವನ್ನು ಮಾಡ್ತಾರೆ, ಅದರಲ್ಲಿ ಯಶಸ್ಸನ್ನು ಸಹ ಸಾಧಿಸ್ತಾರೆ. ಆ ಸಾಧನೆಗೆ ಪ್ರತಿಫಲವಾಗಿ ಸಿಗ್ತಾ ಹೋಗುತ್ತೆ. ನೋಡ್ರಿ, ಒಂದು ವಾಯು ಸಾರಿಗೆ ಮಿಲಿಟರಿಯ ಶಸ್ತ್ರಾಸ್ತ್ರಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಆಹಾರ ಸಾಮಗ್ರಿಗಳಾಗಿರ್ಬೋದು, ಛಾಯಾಚಿತ್ರಗಳನ್ನು ತೆಗೆಯೋದರಲ್ಲಿ ಆಗಿರ್ಬೋದು, ಹೀಗೆ ಮಹತ್ವದಲ್ಲಿ ಸಾರಿಗೆ ವ್ಯವಸ್ಥೆಯ ಪ್ರಭಾವವನ್ನು ಕಾಣ್ತಾ ಇದ್ದೀವಿ. ಅದಕ್ಕೆ ವಿಮಾನಗಳ ಒಂದು ನಿರ್ಮಾಣ, ಅವುಗಳ ನಿಲ್ದಾಣ, ಇಂಧನಗಳ ಪೂರೈಕೆ, ಇವುಗಳೆಲ್ಲವೂ ಒಂದು ವ್ಯವಸ್ಥಿತವಾದಂತಹ ನೋಡ್ರಿ, ಇವುಗಳ ಮೇಲ್ವಿಚಾರಣೆ, ಹಾರಾಟದ ಇವೆಲ್ಲ ಮೇಲ್ವಿಚಾರಣೆಗಳ ವಿಸ್ತುವಾರಿ ಬಹಳಷ್ಟು ದುಬಾರಿಯಾದಂಥದ್ದು. ಅದಕ್ಕೆ ಥರ ವಿಶ್ವದ ಮೊದಲ ಆರ್ಥಿಕ ವಿಮಾನ ಸಾರಿಗೆಯನ್ನು ನಾವು 1926ರಲ್ಲಿ ಅಮೇರಿಕ ಸಂಯುಕ್ತ ಸಂಸ್ಥಾನ ಏನು ಮಾಡ್ತಾ ಇದೆ ಅಂದರೆ ಪ್ರಾರಂಭವನ್ನು ಮಾಡ್ತಾ ಇದೆ. ಎಷ್ಟೆಲ್ಲ ನೋಡಿ, ಎಷ್ಟೊಂದು ವ್ಯವಸ್ಥೆ ಇದೆ. ಒಂದು ವಿಮಾನ ಹಾರಾಟ ಮಾಡಬೇಕಾದ್ರೆ ಅದಕ್ಕೆ ಒಂದು ನಿರ್ದಿಷ್ಟವಾದ ನೆಲೆ ಬೇಕು. ವಿಮಾನ ನಿಲ್ದಾಣಗಳಾಗಿ ಮಾಡ್ತೀವಿ. ಹಾರಾಟ ಮಾಡಬೇಕಾದ್ರೆ ಒಂದು ವ್ಯವಸ್ಥೆ ಬೇಕು, ಅದನ್ನು ಮೇಲ್ವಿಚಾರಕರು ಬೇಕು. ಇಷ್ಟೆಲ್ಲ ಇದೆ ಅಂದರೆ ನಮ್ಮ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಮೊಟ್ಟ ಮೊದಲು ಆರ್ಥಿಕ ವಿಮಾನ ಅಂದರೆ ನಾವು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಆರ್ಥಿಕವಾಗಿ ನಾವು ಈ ವಿಮಾನ ಸಾರಿಗೆಯನ್ನು ಬಳಸಿಕೊಂಡಿದ್ದು ಯಾವಾಗ ಅಂದರೆ 1926ರಲ್ಲಿ. ಅದು ಅಮೇರಿಕ ಸಂಸ್ಥಾನದಲ್ಲಿ ಮೊದಲಿಗೆ ಪ್ರಾರಂಭವನ್ನು ಮಾಡ್ಕೋತೀವಿ. ಇದು ಪ್ರಾರಂಭ ಮಾಡಿಕೊಂಡ ನಂತರ ಬಹಳಷ್ಟು ಪ್ರಚಲಿತವನ್ನು ಪಡೆದುಕೊಂಡಿದ್ದು ಯಾವಾಗಪ್ಪ ಅಂದರೆ ಎರಡನೆಯ ಮಹಾಯುದ್ಧದ ನಂತರ ಒಂದು ಪರಿಸ್ಥಿತಿಗೆ ಬಂದಂಥ ನಂತರ. ಯಾಕಂದರೆ ಎರಡನೇ ಮಹಾಯುದ್ಧದಲ್ಲಿ ಈ ವಿಮಾನ ಸಾರಿಗೆಯನ್ನು, ವಾಯು ಸಾರಿಗೆಯನ್ನು ನಾವೇನು ಬಳಸಿಕೊಂಡ್ವಿ, ಅದರ ನಂತರ ದಿನಮಾನಗಳಲ್ಲಿ ಇದು ಅತಿ ಹೆಚ್ಚಿನ ಪ್ರಸಿದ್ಧಿಗೆ ಬಂದಿತು ಅನ್ನೋಂಥ ವಿಚಾರಕ್ಕೆ ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ವಿಶ್ವದಾದ್ಯಂತ ವಿಮಾನ ಸಾರಿಗೆ ಪ್ರಸಿದ್ಧಿಯಾಗಿದ್ದೇ ಎರಡನೇ ಮಹಾಯುದ್ಧದ ನಂತರ ಕಾಲಗಳಲ್ಲಿ. ಭೂಮಿಯ ಪ್ರತಿ ರಾಷ್ಟ್ರಗಳನ್ನು ಸಂಪರ್ಕಿಸುವುದರಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇರೋದು ಯಾವುದೂಪ ಅಂದರೆ ಈ ಒಂದು ವಾಯು ಸಾರಿಗೆ ಅನ್ನೋಂಥ ವಿಚಾರಕ್ಕೆ ಬರ್ತಾ ಇದ್ದೀವಿ. ಅಂದರೆ ಅಷ್ಟೊಂದು ಮಹತ್ವದಂಥ ಸಂಪರ್ಕವನ್ನು ಹೊಂದ್ತಾ ಇದೆ. ಅದಕ್ಕೆ ಪ್ರತಿದಿನ ಸುಮಾರು 250ಕ್ಕೂ ಅಧಿಕ ವಾಣಿಜ್ಯ ವಾಯು ಸಾರಿಗೆ ಏನಾಗ್ತದೆ ಅಂದರೆ ವಿಶ್ವದಾದ್ಯಂತ ವಿವಿಧ ರಾಷ್ಟ್ರಗಳಲ್ಲಿ ತಮ್ಮ ನಿರತ ಕೆಲಸ ಕಾರ್ಯವನ್ನು ನೀಡ್ತಾ ಇದೆ. 250ಕ್ಕೂ ಹೆಚ್ಚು ವಾಣಿಜ್ಯಗಳು, ಅಧಿಕವಾಗಿರುವಂಥ ವಾಣಿಜ್ಯ ವಿಮಾನಗಳು ಏನಾಗ್ತಾಯಿದೆ, ವಾಯು ಸಾರಿಗೆಗಳು ಏನಾಗ್ತಾಯಿದೆ ಅಂದರೆ ವಿಶ್ವದಾದ್ಯಂತ ಹರಡ್ತಾ ಇದೆ, ವಿಶ್ವದಾದ್ಯಂತ ಹಂಚಿ ಹೋಗ್ತಾ ಇದೆ ಅನ್ನೋಂಥ ಅದನ್ನು ನಾವು ಕಾಣಬಹುದು. ಅಂದರೆ ಅಷ್ಟೊಂದು ಮಹತ್ವದಂಥ ವಾಯು ಸಾರಿಗೆಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಒಂದು ವಾಯು ಸಾರಿಗೆಯ ವಿಚಾರದಲ್ಲಿ ನೋಡುವಂಥ ವಿಚಾರಕ್ಕೆ ಬಂದರೆ ವಿಶ್ವದಲ್ಲೇ ಪ್ರಮುಖ ವಾಯು ಮಾರ್ಗಗಳು ಯಾವುವು ಅನ್ನೋಂಥ ವಿಚಾರಕ್ಕೆ ಬಂದಾಗ ಉತ್ತರ ಅಮೇರಿಕ ಇದು ಸಹ ಒಂದು ವಿಶ್ವದಲ್ಲಿರುವಂಥ ಪ್ರಮುಖ ಯಾವ ಒಂದು ಮಾರ್ಗಗಳಿವೆ, ವಾಯುವನ್ನು ಎಲ್ಲಿಂದ ಎಲ್ಲಿಗೆ ನಾವು ಸಾರಿಗೆಯನ್ನು ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ನೋಡಿದಾಗ
ಗೊತ್ತಾಗುವಂಥದ್ದು. ಅದರಲ್ಲಿ ಮೊದಲಿಗೆ ಬರುವಂಥದ್ದು ಉತ್ತರ ಅಮೇರಿಕಾ ಅನ್ನುವಂಥದ್ದು. ಅಮೇರಿಕಾ ಸಂಯುಕ್ತ ಸಂಸ್ಥಾನದ ವಿಶ್ವದಲ್ಲೇ ಅತಿ ದಟ್ಟನೆಯ ಆಂತರಿಕ ಮತ್ತು ಅಂತರ ರಾಷ್ಟ್ರೀಯ ವಾಯು ಸಾರಿಗೆಯನ್ನು ಹೊಂದಿದೆ. ಯಾಕಂದರೆ ಬಹಳಷ್ಟು ಮಹತ್ವದಂಥ ಒಂದು ವಾಯು ಸಾರಿಗೆಯನ್ನು ಹೊಂದಿರುವಂಥದ್ದು ಉತ್ತರ ಅಮೇರಿಕಾ. ಇದು ಅಟ್ಲಾಂಟ, ಶಿಕಾಗೋ, ಲಾಸ್ ಏಂಜಲೀಸ್, ಡಲ್ಲಾಸ್, ಸ್ಯಾನ್ ಫ್ರಾನ್ಸಿಸ್ಕೋ ಮುಂತಾದ ಪ್ರಮುಖ ವಿಮಾನ ನಿಲ್ದಾಣಗಳನ್ನು ಏನಿದೆ ಅಲ್ಲಿ ಕಂಡುಬರುವಂಥದ್ದು. ಅಲ್ಲಿ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಅಂದರೆ ಅಷ್ಟೊಂದು ಮಹತ್ವವಾದಂತಹ ವಾಯು ಸಾರಿಗೆಯಲ್ಲಿ ಕಂಡುಬರುವಂಥದ್ದು. ನೋಡಿ, ಉತ್ತರ ಅಮೇರಿಕಾ ಸಂಸ್ಥಾನ ವಿಶ್ವದಲ್ಲೇ ಅತಿ ದಟ್ಟನೆಯ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವಾಯು ಸಾರಿಗೆಯನ್ನು ಹೊಂದಿರುವಂಥದ್ದು ಇದಾಗಿದ್ದು, ಇಲ್ಲಿ ಇರುವಂಥ ಪ್ರಮುಖ ವಾಯು ಮಾರ್ಗಗಳೆಂದರೆ ಅಟ್ಲಾಂಟ, ಶಿಕಾಗೋ, ಲಾಸ್ ಏಂಜಲೀಸ್, ಡಲ್ಲಾಸ್, ಸ್ಯಾನ್ ಫ್ರಾನ್ಸಿಸ್ಕೋ ಹೀಗೆ ಮುಂತಾದ ಪ್ರಮುಖವಾದಂಥ ವಿಮಾನ ನಿಲ್ದಾಣಗಳನ್ನು ಅಲ್ಲಿ ಹೊಂದಿದೆ ಅನ್ನೋಂಥ ವಿಚಾರ ನಾವು ಕಾಣ್ತಾ ಇದ್ದೀವಿ. ಇನ್ನು ಅದೇ ರೀತಿ ಪ್ರಮುಖವಾಗಿ ಮತ್ತೊಂದು ವಾಯು ಮಾರ್ಗವನ್ನು ನೋಡೋದಾದರೆ ದಕ್ಷಿಣ ಅಮೇರಿಕಾ ಅಂತ ಬರುತ್ತೆ. ಇದು ಸಹ ಬಹುದೂರದ ವಾಯು ಮಾರ್ಗವನ್ನು ಹೊಂದಿದ್ದು, ಅಂದರೆ ಬಹಳ ದೂರದವರೆಗೆ ವಾಯು ಮಾರ್ಗಗಳನ್ನು ಹೊಂದಿರುವಂಥದ್ದು. ಇಲ್ಲಿನ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಯಾವುವು ಅಂದರೆ ಇಲ್ಲಿ ಸಹ ಇದೆ. ಇಲ್ಲಿರುವಂಥ ಪ್ರಮುಖ ಅಂತಾರಾಷ್ಟ್ರೀಯ ವಾಯು ನಿಲ್ದಾಣಗಳು ವಿಮಾನ ನಿಲ್ದಾಣಗಳು ಯಾವುವು ಅಂದರೆ ರಯೋ ಡಿ ಜೆನೇರೋ, ಬ್ರೆಸಿಲಿಯಾ, ಸಾವೋ ಪೋಲೋ, ಸ್ಯಾಂಟಿಯಾಂಗೋ ಮತ್ತು ಬ್ಯೂನಸ್ ಐರಿಸ್ ಅನ್ನಂಥ ಪ್ರಮುಖ ಈ ವಾಯು ಮಾರ್ಗಗಳು ಈ ಒಂದು ಪ್ರದೇಶಗಳಲ್ಲಿ ಕಂಡುಬರ್ತಾ ಇದೆ. ಇಷ್ಟೊಂದು ಮಹತ್ವದಂಥ ವಾಯು ಮಾರ್ಗ ಉತ್ತರ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾಗಳಲ್ಲಿದೆ. ಹಾಗಾದ್ರೆ ಅದನ್ನು ನಾವು ಒಂದು ಪ್ರಪಂಚದ ನಕ್ಷೆಯಲ್ಲಿ ನೋಡಿದಾಗ ಗೊತ್ತಾಗುತ್ತಾ ಎಷ್ಟೊಂದು ವಿಶಾಲವಾದಂತಹ ವಾಯು ಸಾರಿಗೆ ನಮ್ಮಲ್ಲಿ ಇದೆ ಅನ್ನೋಂಥದ್ದನ್ನು ನೋಡಿ. ಪ್ರಪಂಚದ ಒಂದು ಮೂಲೆಗೂ ಸಹ ಇಂಥ ಒಂದು ಜಾಗದಲ್ಲಿ ವಾಯು ಸಾರಿಗೆ ಇಲ್ಲ ಅನ್ನೋ ಹಾಗಿಲ್ಲ. ನೋಡಿ, ಈ ಒಂದು ವಾಯು ಸಾರಿಗೆಯನ್ನು ನಾವು ಪ್ರಪಂಚದ ಒಂದು ನಕಾಶೆಯಲ್ಲಿ ನೋಡಿದಾಗ ನಮಗೆ ತಿಳಿತಾ ಇದೆ. ಪ್ರತಿ ಒಂದು ರಾಷ್ಟ್ರದ ಜೊತೆಗೂ ವಾಯು ಮಾರ್ಗಗಳು ಏನಾಗಿದೆ ಕಂಡು ಬರ್ತಾ ಇದೆ. ಪ್ರತಿ ಒಂದು ಖಂಡದಲ್ಲಿಯೂ ಸಹ ವಾಯು ಮಾರ್ಗಗಳು ಕಂಡು ಬರ್ತಾ ಇದೆ. ಪ್ರತಿ ಒಂದು ರಾಷ್ಟ್ರಕ್ಕೆ ಎಷ್ಟೊಂದು ಮಹತ್ವವಾದಂತಹ ವಾಯು ಮಾರ್ಗವಿದೆ ನೋಡ್ರಿ. ಯಾಕಂದರೆ ಪ್ರತಿ ರಾಷ್ಟ್ರವು ಮತ್ತೊಂದು ರಾಷ್ಟ್ರದೊಂದಿಗೆ ವ್ಯವಹಾರಕ ದೃಷ್ಟಿಯನ್ನು ಹೊಂದಿದೆ, ಆರ್ಥಿಕ ಅಭಿವೃದ್ಧಿಗೆ ಬಡದಾಡ್ತಾ ಇದೆ. ಹಾಗಾಗಿ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಲ್ಲಿ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಸಹ ಏನಾಗ್ತಾ ಇದೆ, ವಾಯು ಮಾರ್ಗಗಳನ್ನು ಕಂಡು ಬರ್ತಾ ಇದೆ. ನಾವು ಭಾರತವನ್ನು ನೋಡಿದಾಗ, ಈ ಒಂದು ಭಾಗದಲ್ಲಿರುವ ಭಾರತವನ್ನು ನೋಡಿದಾಗ ನಮಗೆ ಗೊತ್ತಾಗ್ತಾ ಇದೆ, ಇದು ಸಹ ಇತರ ರಾಷ್ಟ್ರಗಳೊಂದಿಗೆ, ವಿಶ್ವದಲ್ಲಿರುವ ಇತರ ರಾಷ್ಟ್ರಗಳೊಂದಿಗೆ ಯಾವ ರೀತಿ ಸಂಪರ್ಕವನ್ನು ಕಲ್ಪಿಸಿ ಕೊಡ್ತಾ ಇದೆ ಅನ್ನೋಂಥ ವಿಚಾರವನ್ನು. ಅದಕ್ಕೆ ನಾವು ಕೆಲವೊಂದು ವಿಚಾರಗಳನ್ನು ನೋಡೋದಾದರೆ, ಅದಕ್ಕೆ ರೋಮ್ ವಿಮಾನ ನಿಲ್ದಾಣದಲ್ಲಿ ಪ್ರತಿ 3 ನಿಮಿಷಕ್ಕೊಳಗೆ ಒಮ್ಮೆ ಒಂದು ವಿಮಾನವನ್ನು ಹಾರಾಡ್ತಾ ಹೋಗುತ್ತಾ. ಅಂದರೆ ಏನು ರೋಮ ದೇಶ ಬರುತ್ತಲ್ಲ ಈ ಒಂದು ಭಾಗದಲ್ಲಿ, ಆ ಒಂದು ರೋಮ್ ದೇಶದಲ್ಲಿ ಅಥವಾ ರೋಮನ ಒಂದು ವಿಮಾನ ನಿಲ್ದಾಣಗಳಲ್ಲಿ ಏನು ಮಾಡ್ತಾ ಇದ್ದೀವಿ, ಪ್ರತಿ 3 ನಿಮಿಷಕ್ಕೊಮ್ಮೆ ಅಂದರೆ 3 ಸೆಕೆಂಡಿಗೊಮ್ಮೆ ಒಂದು ವಿಮಾನಗಳು ಹಾರಾಡ್ತಾ ಇದೆ, ಸರಕು ಸಾಗಾಣಿಕೆಗಳನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಲಂಡನ್ನಿನ ಹಿಂಥ್ರೋ ವಿಮಾನ ನಿಲ್ದಾಣವು ಏನು ಲಂಡನ್ನಲ್ಲಿ ಕಂಡುಬರುವಂತಹ ಹಿಂಥ್ರೋ ವಿಮಾನ ನಿಲ್ದಾಣ ಅಂತಿದೆಯಲ್ಲ, ಅದು ಸಹ ವಿಶ್ವದ ದಟ್ಟವಾದಂತಹ ಸಂಚಾರವನ್ನು ಹೊಂದಿದೆ. ಅಂದರೆ ಅತಿ ಹೆಚ್ಚು ದಟ್ಟಣೆ ವಿಮಾನ ಸಂಚಾರವನ್ನು ಹೊಂದಿರುವಂಥದ್ದು. ಇನ್ನು ಬ್ರಿಟಿಷ್ ಏರ್ಲೈನ್ಸ್ ವಿಶ್ವದ ಎಲ್ಲ ದೇಶಗಳನ್ನು ಸಂಪರ್ಕಿಸ್ತಾ ಇದೆ. ಬ್ರಿಟಿಷರ ಒಂದು ಏರ್ಲೈನ್ಸ್ ಏನಿದೆ ಅದು ಎಲ್ಲ ದೇಶಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಹಾಗಾದ್ರೆ ಹೀಗೆ ನಾವೇನು ಉತ್ತರ ಅಮೇರಿಕಾ ನೋಡಿದ್ವಿ, ಅದೇ ರೀತಿ ದಕ್ಷಿಣ ಅಮೇರಿಕಾವನ್ನು ನೋಡಿದ್ವಲ್ಲ. ಹಾಗಾದ್ರೆ ಅದೇ ರೀತಿ ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ ಒಂದು ದೇಶಗಳಲ್ಲಿ ಅಥವಾ ಖಂಡಗಳಲ್ಲಿ ನೋಡೋದಾದರೆ, ಆಸ್ಟ್ರೇಲಿಯಾ ಅನ್ನೋಂಥ ವಿಚಾರಕ್ಕೆ ಬಂದಾಗ ಇದು ಸಹ 2 ಅಂತಾರಾಷ್ಟ್ರೀಯ ವಿಮಾನ ಮಾರ್ಗಗಳನ್ನು ಹೊಂದಿದೆ. ಆಫ್ರಿಕಾ ಖಂಡದಲ್ಲಿ ಸಹ 2 ಅಂತಾರಾಷ್ಟ್ರೀಯ ವಿಮಾನದ ಮಾರ್ಗಗಳಿದೆ. ಮೊದಲನೇ ಮಾರ್ಗ ಅದು ಯಾವ್ಯಾವ ಒಂದು ದೇಶಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ ಅಂದರೆ ಶ್ರೀಲಂಕಾ, ಭಾರತ, ಮಾರಿಷಸ್ ಮತ್ತು ಆಗ್ನೇಯ ಏಷ್ಯಾ ದೇಶಗಳನ್ನು ಸಂಪರ್ಕಿಸುವಂಥದ್ದು ಒಂದು ಮಾರ್ಗ. ಇದು ಮೊದಲನೆಯ ಅಂತಾರಾಷ್ಟ್ರೀಯ ವಾಯುಮಾರ್ಗ ಆಫ್ರಿಕಾ ದೇಶದಲ್ಲಿ. ಆಫ್ರಿಕಾ ಖಂಡ 2 ಅಂತಾರಾಷ್ಟ್ರೀಯ ಅಥವಾ ಆಫ್ರಿಕಾ ದೇಶ ಎಷ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಹೊಂದಿದೆಪ್ಪ ಅಂದರೆ 2 ಒಂದು ಅಂತಾರಾಷ್ಟ್ರೀಯ ವಿಮಾನ
ನಿಲ್ದಾಣಗಳನ್ನು ಹೊಂದಿದೆ. ಅದು 2 ಮಾರ್ಗಗಳಿವೆ. ಅದರಲ್ಲಿ ಒಂದು ಶ್ರೀಲಂಕಾ, ಭಾರತ, ಮಾರಿಸ್ ಮತ್ತು ಆಗ್ನೇಯ ಏಷ್ಯಾ ದೇಶಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾ ಇದೆ. ಇನ್ನು ಮತ್ತೊಂದು ಮಾರ್ಗವನ್ನು ನೋಡೋದಾದರೆ ಅದು ಲಂಡನ್, ರೋಮ್, ಕೈರೋ, ನೈರೋಬಿ, ಜೊಹಾನ್ಸ್ಬರ್ಗ್ಗಳನ್ನು ಸಂಪರ್ಕಿಸ್ತದೆ. ಅಂದರೆ ಇನ್ನೊಂದು ಮಾರ್ಗ ಒಂದು ಆಫ್ರಿಕಾ ಖಂಡದಿಂದ ನಾವು ಬೇರೆ ಕಡೆಗೆ ಹೋದಾಗ ಅದರ ಒಂದು ಪೂರ್ವ ಭಾಗಕ್ಕೆ ಅಥವಾ ಒಂದು ಪಶ್ಚಿಮ ಭಾಗಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಆಫ್ರಿಕಾ ಖಂಡದ ಪೂರ್ವ ಭಾಗಗಳಿಗೆ ಬಂದಾಗ ಬೇರೆ ದೇಶಗಳ ಸಂಪರ್ಕ ಇದೆ. ಪಶ್ಚಿಮ ಭಾಗಗಳಿಗೆ ಬಂದಾಗ ಮತ್ತೊಂದು ಅದಕ್ಕೆ ಪೂರ್ವ ಭಾಗದಲ್ಲಿ ಬಂದರೆ ಲಂಡನ್, ರೋಮ್, ಕೈರೋ, ನೈರೋಬಿ, ಜೊಹಾನ್ಸ್ಬರ್ಗ್ಗಳ ಸಂಪರ್ಕವನ್ನು ಕಂಡುಕೊಳ್ತದೆ. ಇನ್ನು ಪಶ್ಚಿಮ ಭಾಗಗಳಲ್ಲಿ ಬಂದಾಗ ಶ್ರೀಲಂಕಾ, ಭಾರತ, ಮಾರಿಸ್ ಮತ್ತು ಆಗ್ನೇಯ ಏಷ್ಯಾ ಅಂತ ರಾಷ್ಟ್ರಗಳಿಗೆ ಸಂಪರ್ಕವನ್ನು ಕಲ್ಪಿಸಿಕೊಡುವಂಥದ್ದು. ಇದು ಆಫ್ರಿಕಾ ಖಂಡಕ್ಕೆ ಸಂಬಂಧಿಸಿದಾಗಿದೆ. ಇನ್ನು ಅದೇ ರೀತಿ 4ನೇದು ಆಸ್ಟ್ರೇಲಿಯಾ ಅನ್ನೋಂಥ ಒಂದು ಪ್ರದೇಶಗಳಿಗೆ ಸಂಬಂಧಿಸಿದ ಹಾಗೆ ನೋಡೋದಾದರೆ ಇಲ್ಲಿ ಸಹ ಭಾಳಷ್ಟು ವ್ಯತ್ಯಾಸಗಳನ್ನು ಕಂಡುಬರ್ತಾ ಇದು ಆಂತರಿಕ ಮತ್ತು ವಿದೇಶಿ ವಾಯು ಸಾರಿಗೆಯನ್ನು ಅಭಿವೃದ್ಧಿಪಡಿಸಿಕೊಳ್ತಾ ಇದೆ. ಆಸ್ಟ್ರೇಲಿಯಾದಲ್ಲಿ ಆಂತರಿಕವಾಗಿಯೂ ಇದೆ ಮತ್ತು ಅಂತಾರಾಷ್ಟ್ರೀಯ ರೀತಿಯಲ್ಲಿ ಅಂದರೆ ವಿದೇಶಿಯ ವಾಯು ಸಾರಿಗೆಯನ್ನು ಅಭಿವೃದ್ಧಿಪಡಿಸಿಕೊಳ್ತದೆ. ಇಲ್ಲಿರುವಂಥ ಪ್ರಮುಖ ಅಂತಾರಾಷ್ಟ್ರೀಯ ನಿಲ್ದಾಣ ಅಂದರೆ ಸಿಡ್ನಿ, ಇಲ್ಲಿ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಇನ್ನು ಈ ಸಿಡ್ನಿ ಅನ್ನೋಂಥ ಒಂದು ಪ್ರಮುಖವಾದಂಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥ ಮತ್ತೊಂದು ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿದೆ. ಈ ರೀತಿ ಪ್ರಮುಖವಾದಂತಹ ಒಂದು ವಾಯು ಸಾರಿಗೆಯನ್ನು ಕಾಣ್ತೀವಿ. ಅದೇ ರೀತಿ ನಾವು ಮತ್ತೆ ನಮ್ಮ ಏಷ್ಯಾ ಖಂಡದಲ್ಲಿ ಬಂದಾಗ ಯಾವ ರೀತಿ ಬೆಳವಣಿಗೆಯನ್ನು ಕಂಡುಕೊಳ್ತಾ ಇದ್ದೀವಿ ಅನ್ನೋಂಥದ್ದು ನೋಡೋದಾದರೆ ಚೀನಾ, ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾ, ಆಫ್ರಿಕಾ ಖಂಡಗಳ ಮಧ್ಯಭಾಗದಲ್ಲಿ ನೆಲೆಸಿರುವುದರಿಂದ ಎಲ್ಲ ದೇಶಗಳೊಂದಿಗೆ ವಾಯು ಸಾರಿಗೆಯನ್ನು ಹೊಂದಿದೆ. ನೋಡ್ರಿ, ಈ ನಮ್ಮ ಏಷ್ಯಾ ಖಂಡ ಅಂದಾಗ ಗೊತ್ತಾಗತ್ತೆ ಯುರೋಪು, ಆಸ್ಟ್ರೇಲಿಯಾ, ಆಫ್ರಿಕಾ ಏನದವಲ್ಲ ಇವೆಲ್ಲವೂ ಒಂದು ಮಧ್ಯ ಖಂಡಗಳ ಮಧ್ಯಭಾಗದಲ್ಲಿ ನೆಲೆಸಿರುವುದರಿಂದ ಏಷ್ಯಾನಂಥ ಒಂದು ರಾಷ್ಟ್ರ ಅಥವಾ ಚೀನಾ, ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾ ಖಂಡಗಳ ಮಧ್ಯಭಾಗದಲ್ಲಿ ಇರೋದರಿಂದ ಅಲ್ಲಿ ನೆಲೆಸಿರುವುದರಿಂದ ಸುತ್ತಮುತ್ತಲಿನ ಎಲ್ಲ ಒಂದು ದೇಶಗಳೊಂದಿಗೆ ಅದರ ಸುತ್ತಮುತ್ತಲಿನದೆಲ್ಲ ಎಲ್ಲ ದೇಶಗಳೊಂದಿಗೆ ಇದು ಸಂಪರ್ಕವನ್ನು ಹೊಂದಿದೆ. ಅದೇ ರೀತಿ ಯುರೋಪ್ ಖಂಡದಲ್ಲಿ ಬರುವಂಥ ರಷ್ಯಾವನ್ನು ನೋಡೋದಾದರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ಇಲ್ಲಿ ಬರುವಂಥ ಮಾಸ್ಕೋ ಮೀನ್ಸ್ ರಷ್ಯಾದ ರಾಜಧಾನಿ ಮಾಸ್ಕೋ ನಿರ್ವಹಿಸುತ್ತಿದ್ದು ಅಂದರೆ ರಾಷ್ಟ್ರೀಯ ವಿಮಾನ ಮಾರ್ಗವನ್ನು ಮಾಸ್ಕೋ ನಿರ್ವಹಿಸ್ತಾ ಇದ್ದು ಲೆನಿನ್ಗ್ರಾಡ್ ಮತ್ತು ವ್ಲಾಡಿವೋಸ್ಟಾಕ್ಗಳವರೆಗೆ ಸಂಪರ್ಕವನ್ನು ಕಲ್ಪಿಸಿಕೊಂಡಿದೆ. ರಷ್ಯಾನು ಸಹ ಅಂತಾರಾಷ್ಟ್ರೀಯ ವಿಮಾನ ಮಾರ್ಗ ಏನಿದೆಯಲ್ಲ ಅದು ಮಾಸ್ಕೋ ಯಾವ ರೀತಿ ನಿರ್ವಹಿಸ್ತಾ ಇದೆ ಅದರ ಒಂದು ಸಂಪರ್ಕ ಎಲ್ಲಿಂದ ಎಲ್ಲಿ ಮಟ್ಟ ಇದೆ ಅಂದರೆ ಲೆನಿನ್ಗ್ರಾಡ್ ಮತ್ತು ವ್ಲಾಡಿವೋಸ್ಟಾಕ್ಗಳನ್ನು ಸಂಪರ್ಕಿಸುವಂಥ ಒಂದು ಪ್ರಮುಖ ವಾಯು ಸಾರಿಗೆಯನ್ನು ಕಾಣ್ತದೆ. ರಷ್ಯಾ ಮತ್ತು ಇತರ ಹಿಂದಿನ ಸೋವಿಯತ್ ಒಕ್ಕೂಟಗಳ ರಾಷ್ಟ್ರಗಳು ಉತ್ತಮವಾದಂಥ ವಾಯು ಮಾರ್ಗಗಳ ಸಂಪರ್ಕವನ್ನು ಹೊಂದಿವೆ. ಅಷ್ಟೇ ಅಲ್ಲದೆ ಭಾರತ, ಮಲೇಷಿಯಾ, ಜಪಾನ್, ಇಂಡೋನೇಷ್ಯಾ ಮತ್ತು ಸಿಂಗಪೂರ್ ಉತ್ತಮ ವಾಯು ಸಾರಿಗೆಯನ್ನು ಸಹ ಒಳಗೊಂಡಿದೆ. ಏನು ರಷ್ಯಾ ಅಷ್ಟೇ ಅಲ್ಲ, ನಮ್ಮ ಭಾರತಕ್ಕೆ ಬಂದರೆ ಅಲ್ಲಿ ಸಹ ಉತ್ತಮವಾದಂಥ ವಾಯು ಸಾರಿಗೆ ಇದೆ. ಮಲೇಷಿಯಾ ಅಂತ ರಾಷ್ಟ್ರಗಳಿಗೆ ಹೋದರೆ ಅಲ್ಲಿಯೂ ಸಹ ಉತ್ತಮವಾದಂಥ ವಾಯು ಸಾರಿಗೆ ಏನಿದೆ. ಜಪಾನ್ ಅಂತ ದೇಶಗಳಲ್ಲಿದೆ, ಇಂಡೋನೇಷ್ಯಾ ಆಗಿರ್ಬೋದು, ಸಿಂಗಪುರ್, ಹೀಗೆ ಎಲ್ಲ ದೇಶಗಳಲ್ಲಿ ಉತ್ತಮವಾದಂಥ ಒಂದು ವಾಯು ಸಾರಿಗೆ ಇದೆ. ಪ್ರತಿಯೊಂದು ದೇಶವು ಒಂದಲ್ಲ ಒಂದು ವಾಯು ಮಾರ್ಗವನ್ನು ಸಂಪರ್ಕವನ್ನು ಏನಾಗ್ತಾ ಇದೆ ಕಲ್ಪಿಸಿಕೊಳ್ತಾ ಇದೆ. ಯಾಕೆ ಪ್ರತಿಯೊಂದು ದೇಶವು ಪ್ರತಿಯೊಂದು ರಾಷ್ಟ್ರವು ಮತ್ತೊಂದು ರಾಷ್ಟ್ರದೊಂದಿಗೆ ಸಂಪರ್ಕ ಹೊಂದ್ತಾ ಇದೆ. ಅದು ಇದೆ ಅಂದರೆ ಅಲ್ಲಿ ವಾಯು ಮಾರ್ಗ ಇದ್ದೇ ಇರುತ್ತೆ ಅನ್ನೋಂಥ ವಿಚಾರಗಳಿಗೆ ನಾವು ಹೋಗ್ತಾ ಇದ್ದೀವಿ. ಹಾಗಾದ್ರೆ ನಾವೊಂದು ವಿಚಾರಕ್ಕೆ ನೋಡೋದಾದರೆ ವಾಯು ಸಾರಿಗೆಗೆ ಮೂಲಕ ಭಾರತ ಮುಂಬೈನಿಂದ ಅಂದರೆ ಭಾರತದ ಒಂದು ಮುಂಬೈ ಏನು ಪ್ರದೇಶ ಇದೆ ಅಲ್ಲಿಂದ ನ್ಯೂಯಾರ್ಕನ ತಲುಪಬೇಕಾದ್ರೆ ನೋಡ್ರಿ ನಮ್ಮ ಭಾರತ ಇರೋದೆಲ್ಲಿ ನ್ಯೂಯಾರ್ಕ್ ಇರುವಂಥ ಎಲ್ಲೋ ಆ ಒಂದು ದೇಶಗಳನ್ನು ನಾವು ಪರಿಗಣಿಸಿಕೊಂಡಾಗ ಗೊತ್ತಾಗತ್ತಾ ಕೇವಲ ಇಲ್ಲಿಂದ ಅಲ್ಲಿಗೆ ಹೋಗೋಕೆ ನಾವು ಕೇವಲ ತೆಗೆದುಕೊಳ್ಳುವಂಥ ಸಮಯ ಕೇವಲ 45 ನಿಮಿಷಗಳು ಸಾಕು ಅಂತ. ಕೇವಲ 45 ನಿಮಿಷಗಳಲ್ಲಿ ನಾವು ಮುಂಬೈಯಿಂದ ಹಿಡಿದು ನ್ಯೂಯಾರ್ಕ್ದವರೆಗೆ ಹೋಗ್ತೇವೆ ಅಂದರೆ ಎಷ್ಟೊಂದು ಅತಿ ವೇಗದ ಒಂದು ಸಾರಿಗೆ ವ್ಯವಸ್ಥೆ ಇದನ್ನು ನಾವು ಕಂಡುಕೊಳ್ಬೇಕಾಗ್ತಾ ಇದೆ ಅನ್ನೋಂಥ ವಿಚಾರ ನಾವಿಲ್ಲೇ ನೋಡ್ತಾ ಇದ್ದೀವಿ. ಅಂದರೆ ಅಷ್ಟೊಂದು ಮಹತ್ವವಾದಂತಹ ವಾಯು ಸಾರಿಗೆಯನ್ನು ಕಾಣುವಂಥದ್ದು ಇದರಲ್ಲಿ ಕಾಣುವಂಥದ್ದು. ಇಷ್ಟು ಈ ವಾಯು ಸಾರಿಗೆಗಳಿಗೆ ಸಂಬಂಧಿಸಿದ ವಿಚಾರಗಳಾಗಿ. ಇನ್ನು ಮತ್ತೊಂದು ಸಾರಿಗೆ ವ್ಯವಸ್ಥೆ
ಕೊನೆಯ ಸಾರಿಗೆ ವ್ಯವಸ್ಥೆ ಅಂತ ನಾವು ಹೇಳಬಹುದು. ಹಾಗಾದರೆ ಈ ಕೊಳವೆ ಮಾರ್ಗಗಳು ಅನ್ನೋದಂತ, ಈ ಕೊಳವೆ ಮಾರ್ಗಗಳು ಅಂದರೆ ಏನು, ಯಾವ ರೀತಿ ಕೊಳವೆ ಮಾರ್ಗಗಳಿಗೆ ನಾವು ಉತ್ತಮವಾದ ವ್ಯವಸ್ಥೆಯನ್ನು ಕಂಡುಕೊಳ್ತಾ ಇದ್ದೀವಿ, ಹೇಗೆ ನಾವು ಈ ಕೊಳವೆ ಮಾರ್ಗಗಳ ಬಗ್ಗೆ ತಿಳ್ಕೋಬೇಕಾಗಿದೆ. ಈ ಕೊಳವೆ ಮಾರ್ಗಗಳು ಅಂದರೆ ಘನ, ದ್ರವ ಮತ್ತು ಅನಿಲ ವಸ್ತುಗಳನ್ನು ಏನು ಕೊಳವೆಗಳ ಮೂಲಕ ನಾವು ಸಾಗಿಸ್ತಾ ಇದ್ದೀವಲ್ಲ ಅದನ್ನೇ ಈ ಕೊಳವೆ ಮಾರ್ಗಗಳು ಅಂತ ಕರಿತೀವಿ. ಘನ ವಸ್ತುಗಳಾಗಿರ್ಬೋದು, ದ್ರವ ವಸ್ತುಗಳಾಗಿರ್ಬೋದು ಅಥವಾ ಅನಿಲ ವಸ್ತುಗಳಾಗಿರ್ಬೋದು, ಯಾವುದೇ ವಸ್ತು ಇರಲಿ ಆದರೆ ಅದನ್ನು ನಾವು ಎದರ ಮೂಲಕ ಸಾಗಿಸ್ತಾ ಇದ್ದೀವಿ ಅಂದರೆ ಕೊಳವೆಗಳ ಮೂಲಕ ಸಾಗಿಸ್ತೀವಿ. ಅಂಥವು ಸಾರಿಗೆಯನ್ನು ನಾವು ಏನಂತೀವಿ, ಕೊಳವೆ ಮಾರ್ಗಗಳು ಅಂತ ಕರಿತಾ ಇದ್ದೇವೆ. ಕೆಲವು ವಸ್ತುಗಳು ದೂರದ ಸ್ಥಳಗಳಿಗೆ ಸಾಗಿಸುವಲ್ಲಿ ಕೊಳವೆ ಮಾರ್ಗಗಳು ಪ್ರಾಮುಖ್ಯ ಪಾತ್ರವನ್ನು ವಹಿಸ್ಕೊ. ಏಕೆಂದರೆ ಬಸ್ಗಳಲ್ಲಿ, ಟ್ರೈನ್ಗಳಲ್ಲಿ ಹೋಗಬೇಕಾದ್ರೆ ಅದು ಅಥವಾ ವಿಮಾನಗಳಲ್ಲಿ ಹೋಗಬೇಕಾದ್ರೆ ವೆಚ್ಚದ ಬೆರೀತದೆ. ಒಮ್ಮೆ ಕೊಳವೆ ಮಾರ್ಗವನ್ನು ನಾವು ಮಾಡಿದರೆ ಅಂದರೆ ಪ್ರತಿ ಸಲ ನಾವು ಸಾಗಿಸಿದರೂ ಅದು ಯಾವುದೇ ರೀತಿಯ ವೆಚ್ಚವನ್ನು ಬೀಳುವುದಿಲ್ಲ ಅನ್ನೋಂಥ ಒಂದು ದೃಷ್ಟಿಕೋನದಿಂದ ಈ ಕೊಳವೆ ಮಾರ್ಗಗಳನ್ನು ನಾವು ಮಾಡ್ತಾ ಹೋಗ್ತೀವಿ. ಅದಕ್ಕೆ ಈ ಕೊಳವೆ ಮಾರ್ಗಗಳಿಗೆ ಸಂಬಂಧಿಸಿದಾಗ ಘನ, ದ್ರವ, ಅನಿಲ ರೂಪದ ವಸ್ತುಗಳು ಯಾವುದೇ ಆಗಿರ್ಬೋದು ಅವುಗಳನ್ನು ಕೊಳವೆಗಳ ಮೂಲಕ ಏನು ನಾವು ಸಾಗಿಸ್ತಾ ಹೋಗ್ತಾವಲ್ಲ ಅದನ್ನು ಕೊಳವೆ ಮಾರ್ಗಗಳಂತ ಕರಿತೀವಿ. ಅದಕ್ಕೆ ಕ್ರಿಸ್ತಪೂರ್ವ 500 ವರ್ಷಗಳ ಹಿಂದೆ ನಾವು ನೋಡೋದಾದರೆ, ಆವಾಗಿನ ಒಂದು ವಿಚಾರಗಳಿಗೆ ಬರೋದಾದರೆ, ಚೀನಿಯನ್ನರು ಮೀನ್ಸ್ ಚೀನಾ ದೇಶದವರು ಚೀನಿಯರು ಇದ್ರಲ್ಲ, ಅವರು ಏನು ಮಾಡ್ತಾ ಇದ್ರು ಅಂದ್ರೆ ಬೊಂಬುಗಳನ್ನು ಕೊಳವೆ ಮಾರ್ಗಗಳಿಗಾಗಿ ಬಳಸ್ತಾ ಇದ್ರಂತೆ. ನೋಡಿ, ಕ್ರಿಸ್ತಪೂರ್ವ 500 ವರ್ಷಗಳ ಹಿಂದಿನ ಒಂದು ಕಾಲಮಾನಗಳಿಗೆ ನಾವು ಹೋದಾಗ ಚೀನಿಯರು ಏನು ಮಾಡ್ತಾ ಇದ್ರು ಅಂದರೆ ಬೊಂಬುಗಳನ್ನು ಎದಕ್ಕೆ ಬಳಸ್ತಾ ಇದ್ರು ಅಂದರೆ ಅವರು ಕೊಳವೆ ಮಾರ್ಗಗಳಾಗಿ ಬಳಸ್ತಾ ಇದ್ರು. ಅಂದರೆ ಬೊಂಬುಗಳ ರೂಪದಲ್ಲಿ ರೆಡಿ ಮಾಡಿ ಅದನ್ನು ಕೊಳವೆಗಳ ಒಂದು ರೂಪದಲ್ಲಿ ಮಾಡಿ ಅದನ್ನು ಬಳಸ್ಕೊಳ್ತಾ ಇದ್ರು. ರೋಮ್, ಗ್ರೀಸ್, ಮೆಸಪೋಟಮಿಯಾ, ಈಜಿಪ್ಟ್ ನಾಗರಿಕತೆಗಳ ಸಮಯದಲ್ಲಿ, ಅಂದರೆ ಹಿಂದಿನ ಒಂದು ನಾಗರಿಕತೆಗಳಿಗೆ ನಾವು ಹೋದಾಗ ಗೊತ್ತಾಗುತ್ತಾ, ರೋಮ್ ನಾಗರಿಕತೆ, ಗ್ರೀಕ್ ಅಥವಾ ಗ್ರೀಸ್ ನಾಗರಿಕತೆ, ಮೆಸಪೋಟಿಯಾ ನಾಗರಿಕತೆ ಮತ್ತು ಈಜಿಪ್ಟ್ ನಾಗರಿಕತೆಗಳ ಸಮಯದಲ್ಲಿ ಆವಾಗಿನ ಒಂದು ಕಾಲದಲ್ಲಿ ನೋಡೋದಾದರೆ ಕಲ್ಲು ಮತ್ತು ಜೇಡಿಯಿಂದ ಕೊಳವೆ ಮಾರ್ಗಗಳನ್ನು ನಿರ್ಮಾಣ ಮಾಡಿಸ್ತಿದ್ರು ಅಂತ. ಕಲ್ಲು ಮತ್ತು ಜೇಡಿ ಮಣ್ಣುಗಳಿಂದ ಅಂದರೆ ಜೇಡುಗಳಿಂದ ಕೂಡಿದಂಥ ಒಂದು ಕೊಳವೆ ಮಾರ್ಗಗಳನ್ನು ಮಾಡ್ತಾಯಿದ್ರು. ನೋಡ್ರಿ, ಆವಾಗಿನ ಒಂದು ಕಾಲಗಳಿಗೆ ಹಿಂದಿನ ಒಂದು ಕಾಲಮಾನಗಳಲ್ಲಿ ಕೊಳವೆ ಮಾರ್ಗಗಳ ಬಗ್ಗೆ ಪರಿಕಲ್ಪನೆ ಇತ್ತಂದರೆ ನಾವು ಅರ್ಥವನ್ನು ಮಾಡ್ತೀವಿ. ಅದಕ್ಕೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಪೆನ್ಸಿಲ್ವೇನಿಯಾದಲ್ಲಿ ಕೊಳವೆಯನ್ನು ಕ್ರಿಸ್ತಶಕ 1861ರಲ್ಲಿ ಬಳಸಲಾಯಿತು. ಆಗಿನ ಕಾಲದಲ್ಲಿ ಕೊಳವೆ ಮಾರ್ಗಗಳು ಇದ್ವು, ಆದರೆ ಅದರ ಒಂದು ಬಳಕೆ ಅಥವಾ ಅದರ ಒಂದು ಮಾರ್ಗದ ಬಗ್ಗೆ ಸರಿಯಾದ ಪರಿಕಲ್ಪನೆಗಳಿರಲಿಲ್ಲ ಅನ್ಕೋತಾ ಇದ್ದೀನಿ. ಅದರ ಒಂದು ಪರಿಕಲ್ಪನೆ ಅಥವಾ ಅದರ ಒಂದು ಮಹತ್ವ ಅಂತ ಕಂಡುಕೊಂಡಿದ್ದು ಯಾವಾಗ ಅಂದರೆ ಅಮೇರಿಕ ಸಂಸ್ಥಾನದ ಪೆನ್ಸಿಲ್ವೇನಿಯಾದಲ್ಲಿ ಏನು ಕೊಳವೆ ಮಾರ್ಗವನ್ನು ನಿರ್ಮಾಣ ಮಾಡಲಾಯಿತಲ್ಲ 1861ರಲ್ಲಿ, ಅಂದಿನಿಂದ ಈ ಕೊಳವೆ ಮಾರ್ಗಗಳಿಗೆ ತನ್ನದೇ ಆದಂಥ ಒಂದು ಮಹತ್ವದಂಥ ಪಾತ್ರವನ್ನು ವಹಿಸ್ಕೊಳ್ತು ಅಂತ ನಾವು ನೋಡ್ಬೋದು. ಅಂದರೆ ಅಷ್ಟೊಂದು ಮಹತ್ವವನ್ನು ಕಾಯ್ಕೋತದೆ. ಹಾಗಾದರೆ ಈ ಕೊಳವೆ ಮಾರ್ಗಗಳ ಹಂಚಿಕೆ ಪ್ರಪಂಚದಲ್ಲಿ ಸಹ ವಾಯು ಸಾರಿಗೆಯನ್ನು ಹಂಚಿಕೆ ನೋಡಿದ್ವಿ, ಜಲ ಸಾರಿಗೆ ಹಂಚಿಕೆಗಳ ನೋಡಿದ್ವಿ, ರೈಲು ನೋಡಿದ್ವಿ ಮತ್ತು ರಸ್ತೆಗಳ ಹಂಚಿಕೆ, ಹಾಗೆ ಕೊಳವೆ ಮಾರ್ಗಗಳ ಹಂಚಿಕೆಯನ್ನು ಸಹ ನಾವು ಕಾಣಬಹುದು. ಹಾಗಾದರೆ ಇವುಗಳ ಹಂಚಿಕೆಯನ್ನು ನೋಡೋದಾದರೆ ಅಮೇರಿಕ ಸಂಯುಕ್ತ ಸಂಸ್ಥಾನ ಮೊದಲಿಗೆ ತೆಗೆದುಕೊಳ್ಳೋದಾದರೆ ದಟ್ಟವಾದ ವ್ಯಾಪಕವಾದಂತಹ ಅಂದರೆ ವ್ಯಾಪಾರವಾದ ಕೊಳವೆ ಮಾರ್ಗಗಳು ಬೃಹತ್ ಜಾಲವನ್ನೇ ಹೊಂದಿದೆ. ದಟ್ಟವಾದಂಥ ಬಹಳಷ್ಟು ದೊಡ್ಡ ಅಥವಾ ಬಹಳಷ್ಟು ಕೊಳವೆ ಮಾರ್ಗಗಳಿರ್ಬೋದು. ವ್ಯಾಪಾರಕ್ಕಾಗಿ ಅಥವಾ ಈ ವ್ಯಾಪಕವಾದಂತಹ ಕೊಳವೆ ಮಾರ್ಗಗಳು ಇದೆ. ವ್ಯಾಪಾರ ದೃಷ್ಟಿಯಿಂದ ವ್ಯಾಪಕವಾದಂತಹ ಕೊಳವೆ ಮಾರ್ಗಗಳು ಬೃಹತ್ ಜಾಲವನ್ನೇ ಹೊಂದಿದೆ. ನೋಡಿ ಎಷ್ಟೊಂದು ಮಹತ್ವದಾಗಿದೆ. ನೈಸರ್ಗಿಕ ಅನಿಲಗಳಾಗಿರ್ಬೋದು, ತೈಲ ಶುದ್ಧೀಕರಿಸುವಂಥ ವಸ್ತುಗಳ ಸಾಗಾಣಿಕೆಗೆ ಹೆಚ್ಚು ಉಪಯುಕ್ತವಾಗ್ತಾ ಇರುವಂಥದ್ದು ಯಾವುದು ಅಂದರೆ ಕೊಳವೆ ಮಾರ್ಗಗಳು. ಹಾಗಾದರೆ ಇಲ್ಲಿ ಹೆಚ್ಚು ಉಪಯುಕ್ತವಾಗಿರೋದ್ರಿಂದ ಇದನ್ನು ಬಿಗ್ ಇಂಚ್ ಅಂತಲೇ ಕರೀತಾರೆ. ಅಲ್ಲಿ ಅಮೇರಿಕಾದಲ್ಲಿ ಪ್ರಸಿದ್ಧ ಕೊಳವೆ ಮಾರ್ಗವಾಗಿದ್ದು ಇದು ಬಿಗ್ ಇಂಚ್ ಅಂತ ನಾನು ಕರೆಸ್ಕೊಳ್ತಾ ಇದೆಯಲ್ಲ, ಆ ಬಿಗ್ ಇಂಚ್ ಅನ್ನೋಂಥ ಒಂದು ಕೊಳವೆ ಮಾರ್ಗ ಅದು ಅಮೇರಿಕದ ಪ್ರಸಿದ್ಧ ಕೊಳವೆ ಮಾರ್ಗವಾಗಿದೆ. ಇದು ಗಲ್ಫ್ ಆಫ್ ಮೆಕ್ಸಿಕೋದಿಂದ ಈಶಾನ್ಯ ರಾಜ್ಯಗಳಿಗೆ ತೈಲವನ್ನು ಸಾಗಿಸಣಿಕೆ ಮಾಡುವುದು. ನೋಡ್ರಿ, ಈ ಬಿಗ್ ಇಂಚ್ ಅನ್ನೋಂಥ ಒಂದು ಪ್ರಸಿದ್ಧ ಕೊಳವೆ ಮಾರ್ಗವಿದೆಯಲ್ಲ, ಈ ಒಂದು ಕೊಳವೆ ಮಾರ್ಗ ಏನು ಮಾಡ್ತಾ ಇದೆಯಪ್ಪ ಅಂದರೆ ಗಲ್ಫ್ ಆಫ್ ಮೆಕ್ಸಿಕೋದಿಂದ ಆ ಒಂದು ಪ್ರದೇಶದಿಂದ ಈಶಾನ್ಯ ರಾಜ್ಯಗಳೇನದಲ್ಲ ಆ ಒಂದು ಅಮೇರಿಕಾದ ಒಂದು ಈಶಾನ್ಯ ಭಾಗದಲ್ಲಿ ಬರುವಂಥ
ರಾಜ್ಯಗಳು ಯಾವ್ಯಾವಿದವು ಅಮೇರಿಕಾದ ಆ ಒಂದು ಗಲ್ಫ್ ಆಫ್ ಮೆಕ್ಸಿಕೋ ಅನ್ನೋಂಥ ಪ್ರದೇಶದಿಂದ ಹಿಡಿದು ಅದರ ಸುತ್ತಮುತ್ತಲಿರುವ ಈಶಾನ್ಯ ರಾಜ್ಯಗಳಿಗೆ ಈ ಮಾಡ್ತಾರೆ ಅಂದರೆ ತೈಲವನ್ನು ಸಾಗಾಣಿಕೆ ಮಾಡುವುದು ಎದರದ್ದು ಒಂದು ಉದ್ದೇಶ, ಯಾವೊಂದು ಕೊಳವೆ ಮಾರ್ಗ ಅಂದರೆ ಬಿಗ್ ಇಂಚ್ ಅನ್ನೋಂಥ ಕೊಳವೆ ಮಾರ್ಗ. ಯಾಕಂದ್ರೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ, ಅದು ಅಷ್ಟೊಂದು ಮಹತ್ವದ ಆಗಿದೆ. ಅಮೇರಿಕಾದ ಒಟ್ಟು 17% ವಸ್ತುಗಳನ್ನು ಕೊಳವೆ ಮಾರ್ಗಗಳ ಮೂಲಕ ವಿವಿಧ ಪ್ರದೇಶಗಳಿಗೆ ಏನು ಮಾಡ್ತಾಯಿದೆ ಅಂದರೆ ಸಾಗಿಸ್ತಾ ಇದೆ. ನೋಡಿರಿ, ಅಮೇರಿಕಾದಲ್ಲಿ ಈ ಒಂದು ಸಾಗಾಣಿಕೆಗಳಲ್ಲಿ ನೋಡೋದಾದರೆ ಒಟ್ಟು ಸಾಗಾಣಿಕೆಯಲ್ಲಿ 17% ಸಾಗಾಣಿಕೆಯನ್ನು ಇದರಲ್ಲಿ ಮಾಡ್ತಾ ಇದ್ದಾರಪ್ಪ ಅಂದರೆ ಅದು ಕೊಳವೆ ಮಾರ್ಗಗಳಲ್ಲಿ ಮಾಡ್ತಾ ಇದ್ದಾರೆ. ಬಹಳಷ್ಟು ವ್ಯತ್ಯಾಸವನ್ನು ಕಾಣ್ತಾ ಹೋಗುತ್ತೆ. ರಸ್ತೆ ಸಾರಿಗೆ ಬೇರೆ, ರೈಲು ಸಾರಿಗೆ ಬೇರೆ, ವಾಯು ಸಾರಿಗೆ ಬೇರೆ, ಜಲ ಸಾರಿಗೆ ಬೇರೆ. ಅವುಗಳ ಅಲ್ಲದೆ ಅದರ ಜೊತೆಗೇ ಸಾಗಾಣಿಕೆ ಜೊತೆಗೇ ಕೊಳವೆ ಮಾರ್ಗದಲ್ಲಿ ಸುಮಾರು 17% ವಸ್ತುಗಳ ಸಾಗಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಅದು ವಿವಿಧ ಪ್ರದೇಶಗಳಿಗೆ ಸಾಗಿಸ್ತಾ ಹೋಗ್ತಾ ಇದ್ದಾರೆ. ಒಂದೇ ಪ್ರದೇಶಗಳೆಲ್ಲ, ಹಲವಾರು ಪ್ರದೇಶಗಳಿಗೆ ಸಾಗಾಣಿಕೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಇಷ್ಟೊಂದು ಮಹತ್ವದಂಥ ಸಾರಿಗೆ ವ್ಯವಸ್ಥೆಯಲ್ಲಿ ಕಾಣ್ತಾ ಇದೆ. ಇನ್ನು ತದನಂತರ ಬರುವಂಥದ್ದು ಯುರೋಪ್ನ ಕೊಳವೆ ಮಾರ್ಗಗಳು. ಈ ಮಾರ್ಗಗಳು ಸಹ ಪೆಟ್ರೋಲಿಯಂ ವಸ್ತುಗಳನ್ನು ಶುದ್ಧೀಕರಿಸಿದಂಥ ಬಂದರುಗಳಿಂದ, ಅಂದರೆ ಶುದ್ಧೀಕರಿಸಿದ ಪೆಟ್ರೋಲಿಯಂ ವಸ್ತುಗಳನ್ನು ಏನು ಮಾಡ್ತೀವಿ, ಬಂದರುಗಳಿಂದ ಒಳನಾಡಿನ ಮಾರುಕಟ್ಟೆಗಳಿಗೆ ಸಾಗಾಣಿಕೆ ಮಾಡಲು ಏನು ಮಾಡ್ತಿದ್ವಿ, ಬಳಸ್ತಾ ಇದ್ದೀವಿ. ನಾವು ಹಿಂದಿನ ಒಂದು ಅಂಶದಲ್ಲಿ ನೋಡಿದ್ವಿ, ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ. ಕೈಗಾರಿಕೆಗಳ ವಿಚಾರಕ್ಕೆ ಬಂದಾಗ ಈ ಮಾರುಕಟ್ಟೆಗಳಿಗೆ ಸಮೀಪವಾಗಿರುವಂಥ ಪೆಟ್ರೋಲಿಯಂ ಕೈಗಾರಿಕೆಗಳು ಅಂತಂದ್ವಿ. ಅಂದರೆ ತೈಲಗಳ ಒಂದು ಕೈಗಾರಿಕೆನ ನೋಡಬೇಕಾದ್ರೆ ಗಣಿಗಾರಿಕೆ ವಿಚಾರ, ಮಾರುಕಟ್ಟೆಗೆ ಯಾಕೆ ಸಮೀಪಬೇಕು, ಅದನ್ನು ಸಾಗಿಸಲು ಅನುಕೂಲ ಆಗಿರಬೇಕಲ್ಲ. ಹಾಗಾಗಿ ಪೆಟ್ರೋಲಿಯಂ ವಸ್ತುಗಳು ಬಂದರುಗಳಿಂದ ಅಂದರೆ ಸಿಗುವಂಥ ಪ್ರದೇಶದಿಂದ ಒಳನಾಡಿನ ಮಾರುಕಟ್ಟೆಗಳಿಗೆ ಸಾಗಾಣಿಕೆ ಮಾಡಲು ಏನಾಗ್ತವೆ, ಬಳಸಲಾಗ್ತಾಯಿದೆ. ಅಂದರೆ ಅಲ್ಲೇ ಕೊಳವೆ ಮಾರ್ಗಗಳಿಂದ ಅಲ್ಲಿಂದ ನಾವು ಇಲ್ಲಿಗೆ ಬೇಕಾದಷ್ಟು ಉತ್ತಮವಾದ ಕೊಳವೆ ಮಾರ್ಗಗಳ ಜಾಲವನ್ನು ಕಾಣ್ತದೆ. ಅಂದರೆ ಯುರೋಪಿನಲ್ಲಿರುವಂಥ ಪ್ರಮುಖ ಉತ್ತಮವಾದಂಥ ಕೊಳವೆ ಮಾರ್ಗಗಳು ಯಾವುವು, ಅಂಥ ಜಾಲಗಳು ಯಾವುವು ಅಂದ್ರೆ ರಾಟರ್ ಡ್ಯಾಮ್, ರೋರ್ ಪ್ರದೇಶ್, ಫ್ರಾನ್ಸ್, ಜರ್ಮನಿ, ಡೆನ್ಮಾರ್ಕ್, ಹಂಗೇರಿ, ಐರ್ಲ್ಯಾಂಡ್, ನೆದರ್ಲ್ಯಾಂಡ್ಗಳು, ಹೀಗೆ ಮುಂತಾದವುಗಳು ಮುಖ್ಯ ನಗರಗಳು ಅಥವಾ ಕೈಗಾರಿಕಾ ಪ್ರದೇಶಗಳ ಏನಾಗಿದೆ ಅಂದರೆ ಪ್ರಮುಖ ಒಂದು ಕೊಳವೆ ಮಾರ್ಗಗಳನ್ನು ಕಾಣುವಂಥ ಪ್ರದೇಶಗಳಂತ ನಾವು ಇಲ್ಲಿ ಕಾಣಬಹುದು. ಅಂದರೆ ಇಂತಹ ಮುಖ್ಯ ನಗರಗಳು ಕೈಗಾರಿಕಾ ಪ್ರದೇಶಗಳಲ್ಲಿ ಏನಾಗ್ತವೆ, ಕಂಡು ಬರ್ತವೆ. ಅದರಿಂದಲೇ ಅತಿ ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಬರುವಂಥದ್ದು ಒಂದು ಕೊಳವೆ ಮಾರ್ಗಗಳನ್ನು ನೋಡೋದಾದರೆ ಅದರಲ್ಲಿ UAEದಲ್ಲಿ ಇರುವಂಥದ್ದು, ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಲ್ಲಿ UAE ಅಂದರೆ ಈ ಒಂದು ಪ್ರದೇಶದ ಕೊಳವೆ ಮಾರ್ಗ ಸಿಸ್ಟಮನ್ನು ನೋಡಿದಾಗ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಪ್ರಮುಖವಾದಂಥ ಕೊಳವೆ ಮಾರ್ಗ ಇದು ಎಷ್ಟೊಂದು ಮಾರ್ಗಗಳನ್ನು ಕಲ್ಪಿಸಿಕೊಡ್ತಾ ಇದೆ. ಪ್ರತಿಯೊಂದು ರಾಜ್ಯಗಳು ಅಥವಾ ರಾಷ್ಟ್ರಗಳಾಗಿರ್ಬೋದು ತನ್ನದೇ ಆದಂಥ ಒಂದು ಪ್ರಮುಖ ಕೊಳವೆ ಮಾರ್ಗಗಳನ್ನು ಕಂಡುಕೊಡ್ತಾ ಇದೆ. ಹೀಗೆ ಪ್ರತಿ ಒಂದು ಅಂಶದಲ್ಲಿ ನಾವು ಕಾಣುವಂಥ ವಿಚಾರ. ಹಾಗಾದ್ರೆ ಇದನ್ನೇ ನಾವು ಆಫ್ರಿಕಾದಲ್ಲಿ ನೋಡೋದಾದರೆ ಕೊಳವೆ ಮಾರ್ಗ ಯಾವ ರೀತಿ ಕಂಡುಬರುತ್ತೆ. ಕೊಳವೆ ಮಾರ್ಗಗಳು ಇಲ್ಲಿ ಸಹ ಕಂಡುಬರುತ್ತೆ. ಅದು ನೈಜೀರಿಯಾ ಮತ್ತು ಇತರ ದೇಶಗಳಲ್ಲಿ ಕಚ್ಚಾ ತೈಲ ಮತ್ತು ಸ್ವಾಭಾವಿಕ ನೀರುಗಳ ಸಾಗಿಸಲು ಏನು ಮಾಡ್ತಾಯಿದೆ ಅಂದರೆ ಬಳಸಲಾಗ್ತಾಯಿದೆ. ಆಫ್ರಿಕಾದಲ್ಲಿ ಸಹ ಕೊಳವೆ ಮಾರ್ಗಗಳು, ಅದರಲ್ಲಿ ನೈಜೀರಿಯಾ ಮತ್ತು ಇತರ ದೇಶಗಳಲ್ಲಿ ಏನು ಕಚ್ಚಾ ತೈಲಗಳ ಸ್ವಾಭಾವಿಕ ನೆಲೆಗಳನ್ನು ಸಾಗಿಸೋಕ್ಕೆ ನಾವು ಬಳಕೆಯನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ದಕ್ಷಿಣ ಅಮೇರಿಕಾದಲ್ಲಿ ನೋಡೋದಾದರೆ ದಟ್ಟವಾದಂಥ ಕೊಳವೆ ಮಾರ್ಗಗಳು ಬ್ರೆಜಿಲ್, ಅರ್ಜೆಂಟೈನಾ, ವೆನಿಜುವೆಲಾ ಮತ್ತು ಇತರ ಮುಖ್ಯ ನಗರಗಳ ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ಇವು ಏನಾಗ್ತಾಯಿದೆ ಅಂದರೆ ಕಂಡು ಬರ್ತಾ ಇದೆ. ಅಷ್ಟೊಂದು ಮಹತ್ವದಾಗಿದೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಕೆಲವು ಕೊಳವೆ ಮಾರ್ಗಗಳು ಕೇವಲ ನಗರ ಪ್ರದೇಶಗಳಲ್ಲಿ ಮಾತ್ರ ಎಲ್ಲ ಕಂಡು ಬರ್ತಾ ಇದೆ. ಅಂದರೆ ಆಸ್ಟ್ರೇಲಿಯಾದಲ್ಲಿ ಕೆಲವು ನಗರ ಪ್ರದೇಶಗಳಲ್ಲಿ ಮಾತ್ರ ಈ ಕೊಳವೆ ಮಾರ್ಗಗಳು ಕಂಡು ಬರ್ತಾ ಇದೆ. ಹಾಗಾಗಿ ನ್ಯೂಜಿಲ್ಯಾಂಡ್ನಲ್ಲಿ ಕೊಳವೆ ಮಾರ್ಗಗಳನ್ನು ಹಾಲು ಫಾರ್ಮ್ಗಳಿಂದ ಕೈಗಾರಿಕೆಗಳಿಗೆ ಸಾಗಾಣಿಕೆಯನ್ನು ಮಾಡಲು ಬಳಸಲಾಗ್ತಾಯಿದೆ. ನೋಡಿರಿ, ನ್ಯೂಜಿಲ್ಯಾಂಡ್ನಲ್ಲಿರುವಂಥ ಕೊಳವೆ ಮಾರ್ಗಗಳು ಏನಾಗ್ತಾಯಿದೆ ಅಂದರೆ ಹಾಲಿನ ಫಾರ್ಮ್ಗಳು ಇರ್ತಾವಲ್ಲ, ಅಂದರೆ ಆ ಹಾಲಿನ ಫಾರ್ಮ್ನಿಂದ ಕೈಗಾರಿಕೆಗಳಿಗೆ ಸಾಗಾಣಿಕೆ ಮಾಡಬೇಕು. ಹಾಲಿನ ಫಾರ್ಮ್ಗಳಿಂದ ಕೈಗಾರಿಕೆಗಳಿಗೆ ಸಾಗಾಣಿಕೆ ಮಾಡಲು ಈ ಒಂದು ಬಳಕೆಯನ್ನು ಮಾಡ್ತಾರೆ, ಕೊಳವೆ ಮಾರ್ಗಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದು ನ್ಯೂಜಿಲ್ಯಾಂಡ್ಗಳಲ್ಲಿ. ಇನ್ನು ಏಷ್ಯಾ ಖಂಡದಲ್ಲಿ ದೇಶದಲ್ಲೂ ಸಹ ಕೊಳವೆ ಮಾರ್ಗಗಳನ್ನು ನಾವು ಕಾಣ್ತಾ ಇದ್ದೀವಿ.
ಏಷ್ಯಾ ಖಂಡದ ದೇಶಗಳಲ್ಲಿ ಏನಿದೆಯಲ್ಲ ಅಲ್ಲಿಯೂ ಕೊಳವೆ ಮಾರ್ಗಗಳು ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿದೆ. ಚೀನಾ ಸಾಕಷ್ಟು ಕೊಳವೆ ಮಾರ್ಗಗಳನ್ನು ಹೊಂದಿದೆ. ಭಾರತವು ಸಹ ಉತ್ತಮವಾದಂಥ ಕೊಳವೆ ಮಾರ್ಗಗಳ ಜಾಲವನ್ನು ಹೊಂದಿದೆ. ಇದು ಬಂದರುಗಳು ಆಗಿರ್ಬೋದು, ನೈಸರ್ಗಿಕ ಅನಿಲ ಕ್ಷೇತ್ರಗಳಾಗಿರ್ಬೋದು, ತೈಲ ಶುದ್ಧೀಕರಣ ಕೇಂದ್ರಗಳ ಅಥವಾ ಘಟಕಗಳಾಗಿರ್ಬೋದು, ಮಾರುಕಟ್ಟೆಗಳನ್ನು ಸಂಪರ್ಕಿಸುವುದು ಇಲ್ಲಿ ಕಾಣ್ತಾ ಇದ್ದೀವಿ. ಅಂದರೆ ಅಷ್ಟೊಂದು ವಿಶಾಲವಾದ ಜಾಲಗಳನ್ನೇ ಇದು ಹೊಂದಿರುವಂಥದ್ದು. ನಮ್ಮ ಮಧ್ಯ ಏಷ್ಯಾದ ತುರ್ಕಮೇನಿಸ್ತಾನದಿಂದ ಮಧ್ಯ ಏಷ್ಯಾದಲ್ಲಿ ಬರುವಂಥ ತುರ್ಕಮೇನಿಸ್ತಾನದ ದೇಶವು ಕೊಳವೆ ಮಾರ್ಗಗಳನ್ನು ಇರಾನ್ನಿಂದ ಚೀನಾದ ಇತರ ಭಾಗಗಳನ್ನು ಸಂಪರ್ಕಿಸುವಂತೆ ಏನು ಮಾಡಿದ್ದಾರೆ, ವಿಸ್ತಾರವಾದಂಥ ರೀತಿಯಲ್ಲಿ ಕಂಡುಕೊಳ್ತಾ ಇದ್ದಾರೆ. ಇಷ್ಟೊಂದು ವಿಶಾಲವಾದಂತಹ ಒಂದು ಕೊಳವೆ ಮಾರ್ಗಗಳು ಕಂಡು ಬರ್ತಾ ಇದೆ. ಈ ರೀತಿ ಇಷ್ಟೊಂದು ಕೊಳವೆ ಮಾರ್ಗಗಳನ್ನು ನಾವು ಕಾಣ್ತೀವಿ. ಒಟ್ಟಾರೆಯಾಗಿ ನೋಡೋದಾದರೆ ಇಷ್ಟು ಸಾರಿಗೆ ವ್ಯವಸ್ಥೆ ಅಂತ ಹೇಳ್ಬೋದು. ಇಲ್ಲಿಗೆ ಈ ಕೊಳವೆ ಮಾರ್ಗಗಳ ಬಗ್ಗೆ ಮುಕ್ತಾಯವಾಯಿತು. ಇವತ್ತಿನವರೆಗೆ ನಾವು ನೋಡಿದಂತಹ ಸಾರಿಗೆ ಅನ್ನೋಂಥ ಒಂದು ಚಾಪ್ಟರು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಆ ಸಾರಿಗೆಯಲ್ಲಿ ಇನ್ನೊಂದು ಬರುವಂಥ ಅಂಶ ಯಾವುದು, ಸಂಪರ್ಕ ಅನ್ನೋಂಥದ್ದು. ಅದರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಹಾಗಾದರೆ ಇಲ್ಲಿಂದ ನಮಗೊಂದು ತಿಳಿದಂಥ ವಿಚಾರ ಏನು, ಹಂಗಾರೆ ಸಾರಿಗೆಯ ವಿಚಾರಗಳಿಗೆ ನಾವು ಬರೋದಾದರೆ ಯಾಕೆ ಅನ್ನೋಂಥ ವಿಚಾರಗಳನ್ನು ನೋಡ್ತಾ ಇಷ್ಟೊಂದು ಮಹತ್ವದ ಅಂಶಗಳನ್ನು ತಿಳ್ಕೊಳ್ಳುತ್ತಾ ಸಾರಿಗೆ ಸಂಪರ್ಕ ಅನ್ನುವಂಥ ಪಾಠದಲ್ಲಿ ಸಾರಿಗೆ ಅನ್ನೋಂಥದ್ದು ಇಲ್ಲಿಗೆ ಕಂಪ್ಲೀಟ್ ಆಗಿದ್ದರಿಂದ ಇದರಲ್ಲಿ ನಿಮಗೇನಾದರೂ ಡೌಟ್ಗಳಿದ್ದರೆ ಕೇಳ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತೋದ್ರ ಮೂಲಕ ನಾ ಹಾಕುವ ವಿಡಿಯೋಗಳು ನಿಮಗೆ ಮೊದಲಿಗೆ ಹಾಕಿದಾಗ ನೋಟಿಫಿಕೇಷನ್ ಬೇಕಂದರೆ ಬೆಲ್ ಗಂಟೆನ ಹೊಡೀರಿ ಒತ್ತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಪಾಠವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು.